ಮಗುವಿನ ನಗುವಿಗಾಗಿ ಕಾಯುತ್ತಿರುವ ದಂಪತಿಗಳಿಗೆ ಕಾನೂನುಬದ್ಧವಾಗಿ ಪಾಲಕರಾಗುವ ಅವಕಾಶ ಕಲ್ಪಿಸುವ ಹಾಗೂ ದತ್ತು ಸ್ವೀಕಾರ ಪ್ರಕ್ರಿಯೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ದತ್ತು ಬದುಕಿಗೆ ಹೊಸ ಬೆಳಕು ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ನಗರದ ಗಾಂಧಿ ಭವನದಲ್ಲಿ ಜುಲೈ 17ರ ಶುಕ್ರವಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೇಂದ್ರ ಸರ್ಕಾರದ ಅಧಿಕೃತ ಕಾರಾ ಪೋರ್ಟಲ್ ಮೂಲಕ ಸುರಕ್ಷಿತವಾಗಿ ಮಗುವನ್ನು ದತ್ತು ಪಡೆಯುವ ವಿಧಾನ ಕುರಿತು ಕಾರ್ಯಕ್ರಮದಲ್ಲಿ ವಿವರಿಸಲಾಗುವುದು. ದತ್ತು ಸ್ವೀಕಾರಕ್ಕೆ ಸಂಬಂಧಿಸಿದ ಸಾರ್ವಜನಿಕರ ಗೊಂದಲಗಳು ಮತ್ತು ತಪ್ಪು ಕಲ್ಪನೆಗಳು ನಿವಾರಿಸುವ ವೇದಿಕೆಯಾಗಿ ಇದು ಕೆಲಸ ಮಾಡಲಿದೆ. ದಂಪತಿಗಳು ಹಾಗೂ ಸಾರ್ವಜನಿಕರು ಕಾನೂನು ಚೌಕಟ್ಟು, ಅಗತ್ಯ ದಾಖಲೆಗಳು ಮತ್ತು ಅರ್ಹತೆಗಳ ಬಗ್ಗೆ ತಜ್ಞರೊಂದಿಗೆ ನೇರ ಮತ್ತು ಮುಕ್ತ ಸಂವಾದ ನಡೆಸಬಹುದು. ಒಂದು ಮಗು ತನ್ನ ಪಾಲಕರನ್ನ ಹುಡುಕುತ್ತಿದ್ದರೆ, ಪಾಲಕರು ಮಗುವಿಗಾಗಿ ಕಾಯುತ್ತಿದ್ದಾರೆ. ಇಂತಹ ಇಬ್ಬರನ್ನ ಕಾನೂನುಬದ್ಧವಾಗಿ ಒಂದಾಗಿಸುವ ಈ ಸಾಮಾಜಿಕ ಚಳವಳಿಯಲ್ಲಿ ಆಸಕ್ತ ದಂಪತಿಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ದತ್ತು ಪ್ರಕ್ರಿಯೆಯನ್ನ ಕಾನೂನಾತ್ಮಕವಾಗಿ ನಡೆಸುವುದು ಹೇಗೆ, ಒಂದು ಮಗುವಿನ ನಿರೀಕ್ಷೆಯಲ್ಲಿ ಅದನ್ನು ಕಾನೂನಾತ್ಮಕವಾಗಿ ತಮ್ಮ ಅರ್ಜಿಯನ್ನು ಕಾರಾ ಅಪ್ಲಿಕೇಶನಲ್ಲಿ ಹಾಕಿ ಅದನ್ನು ನಿಯಮಾನುಸಾರ ಮಗುವನ್ನು ದತ್ತು ಪಡೆಯುವುದು ಹೇಗೆ ಅನ್ನುವ ವಿಚಾರವಾಗಿ ಒಂದು ಕಾರ್ಯಾಗಾರ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದು ಗಾಂಧಿ ಭವನದಲ್ಲಿ ದಿನಾಂಕ 17ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ತಾವೆಲ್ಲರೂ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ದತ್ತು ಪ್ರಕ್ರಿಯೆಯಲ್ಲಿ ಇರ್ತಕ್ಕಂತಹ ತಮ್ಮ ಅನೇಕ ಪ್ರಶ್ನೆಗಳನ್ನು ಮತ್ತು ತಮ್ಮ ಗೊಂದಲಗಳನ್ನು ನಿವಾರಿಸಿಕೊಳ್ಳಬಹುದು. ದತ್ತು ಪ್ರಕ್ರಿಯೆ ಎಂದಿಗೂ ಕಾನೂನಾತ್ಮಕವಾಗಿರಬೇಕು ಮತ್ತು ಅದು ಸುರಕ್ಷಿತ ದತ್ತು ಪ್ರಕ್ರಿಯೆ ಆಗಿರ್ತದೆ. ಒಂದು ಮಗುವಿನ ನಿರೀಕ್ಷೆ ನಿಮಗೆ ಎಷ್ಟಿರ್ತದೋ ಹಾಗೆ ಆ ಮಗುವಿಗೂ ಸಹ ಒಂದು ಕುಟುಂಬದ ಆಸರೆ ಅಷ್ಟೇ ಅವಶ್ಯ. ಇಂತಹ ಒಂದು ವಿಶೇಷ ಕಾರ್ಯಾಗಾರದಲ್ಲಿ ತಾವೆಲ್ಲರೂ ಭಾಗವಹಿಸಿ ಮತ್ತು ಯಾರು ದತ್ತನ್ನು ತೆಗೆದುಕೊಳ್ಬೇಕು ಅಂತ ಇದ್ದೀರೋ ಅಂತಹ ಪೋಷಕರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ದಯವಿಟ್ಟು ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ.